ಕೋಗಿಲೆ ಲೇಔಟ್ ನಲ್ಲಿ ಫಕೀರ್ ಲೇಔಟ್ ಮತ್ತೆ ವಸೀಂ ಲೇಔಟ್ ಅಂತ ಜನ ಇಲ್ಲಿ ಗುರುತಿಸ್ತಾರೆ. ಆದ್ರೆ ಈ ಫಕೀರ್ ಲೇಔಟ್ ಮತ್ತೆ ವಸೀಂ ಲೇಔಟ್ ಹೇಗ್ ಸೃಷ್ಟಿ ಆಯ್ತು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ವಸೀಂ ಅವ್ರ ನಮ್ಮ ಜೊತೆ ಇದನ್ನ ಮಾತಾಡಿಸ್ತೀನಿ. ಸರ್, ಈಗ ಇಲ್ಲಿ ವಸೀಂ ಲೇಔಟ್ ಅಂತಾರೆ, ಮತ್ತೆ ಪಕ್ಕದಲ್ಲಿ ಇನ್ನೊಂದು ಫಕೀರ್ ಲೇಔಟ್ ಅಂತಾರೆ. ಏನಿತ್ತು ಆಕ್ಚುಲಿ ಈ ಜಾಗದಲ್ಲಿ, ಮತ್ತೆ ಯಾಕೆ ಇದನ್ನ ವಸೀಂ ಲೇಔಟ್ ಬಂಡೆ ಇತ್ತು, ಖಾಲಿ ಇತ್ತು. ಆವಾಗ ಸುಮಾರು 20 ವರ್ಷದಿಂದ ಜನ ಏನ್ ಮಾಡವ್ರ, ಸ್ವಲ್ಪ ಮಣ್ಣು ಹಾಕೊಂಡು ಖರ್ಚು ಮಾಡ್ಕೊಂಡು ಮನೆಗಳು ಹಾಕೊಂಡು ಕಟ್ಕೊಂಡವ್ರು ಸರ್. ಯಾಕಂದ್ರೆ ಅವಾಗಿಂದ 20 ವರ್ಷದಿಂದ ಏನ್ ತೊಂದರೆ ಇರಲಿಲ್ಲ. ಎಲ್ಲ ಕಾಂಗ್ರೆಸ್ ಎಲ್ಲ ಪಕ್ಷದವ್ರು ಬರ್ತಾ ಇದ್ರು, ಓಟ್ಗಳು ತಗೊಂತ ಇದ್ರು, ಎಲ್ಲ ಆರಾಮಾಗಿತ್ತು. ಇದು ಯಾವಾಗ ಬಯೋಗ್ಯಾಸ್ ಆಯ್ತು ಅದರಿಂದ ಈ ಸಮಸ್ಯೆ ಬಂದಿದೆ ನಮ್ಗಷ್ಟೇ. ಸರ್, ಎಷ್ಟು ವರ್ಷದಿಂದ ಈ ಲೇಔಟ್ ಸ್ಟಾರ್ಟ್ ಆಗಿದೆ ಸರ್? ಸರ್, ಇದು ಸುಮಾರು 20 ವರ್ಷ ಆಯ್ತು. ಅದಾಗಿ 15 ವರ್ಷ ಆಯ್ತು. ಸುಮಾರು 20 ವರ್ಷ ಸರ್. ಎಲ್ಲಿದ್ರು ಸರ್ ಜನಗಳು? ಇವರೆಲ್ಲ ಎಲ್ಲಿದ್ರು? ಇಲ್ಲಿರೋರು ಸರ್, ಇಲ್ಲೇ ಬಾಡಿಗೆ ಮನೆಯಲ್ಲಿದ್ರು. ಬಾಡಿಗೆ ಕಟ್ಟಕ್ಕಾಗಿಲ್ಲ, ಅವ್ರವ್ರು ಬಂದು ಕಟ್ಕೊಂಡವ್ರು ಸರ್ ಅಷ್ಟೇ. ಅದು ಬಿಟ್ಟು ಇದು ವಸೀಂ ಲೇಔಟ್ ಮತ್ತೆ ಫಕೀರ್ ಲೇಔಟ್ ಹೆಸರು ಹೆಂಗೆ ಸರ್? ಇದು ಫಕೀರ್ ಲೇಔಟ್ ಅಂದ್ರೆ ಇಲ್ಲೆಲ್ಲ ಫಕೀರ್ ಜನ ಅವ್ರೆ. ಅಲ್ಲಿ ಬ್ಯಾಕ್ ಸೈಡ್ ಅದು ಮಹಾನಾಯಕ ನಗರ ಲೇಔಟ್ ಅದು. ಅಲ್ಲಿ ಏನ್ ಮಾಡ್ಬಿಟ್ಟವ್ರ ಅಂದ್ರೆ, ಆ ಜನಗಳಿಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಬಿಟ್ಟು ಕೊರಿಯರ್ ಅವ್ರು ಬರ್ತಾರಲ್ಲ, ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡವ್ರೆ, ಕೊರಿಯರ್ ಗೂಗಲ್ನಾಗ ಹೆಸರು ಫಿಲ್ ಮಾಡ್ಬಿಟ್ಟವ್ರ ಅಷ್ಟೇ. ಆ ಇದರಿಂದ ಅದೊಂದು ಸ್ವಲ್ಪ ಪ್ರಚಾರ ಆಗಿದೆ ಅಷ್ಟೇ. ಅಂದ್ರೆ ಈಗ ವಸೀಂ ಅಂತಂದ್ರೆ ನೀವೇ, ವಸೀಂ ಲೇಔಟ್ ಅಂತ ಏನ್ ಹೇಳ್ತಾರೆ, ಆ ವಸೀಂ ಅಂದ್ರೆ ನೀವೇ? ಹೌದು ಸರ್, ಈಗ ಇದು ಸರ್ಕಾರಿ ಜಾಗ ಅಂತಾರೆ. ಅಂದ್ರೆ 2015-16 ಟೈಮಲ್ಲೇ ಜಿಲ್ಲಾಧಿಕಾರಿಗಳು ಇದನ್ನ ಸರ್ಕಾರಿ ಜಾಗ ಅಂತ ಹೇಳಿದ್ರು. ಸರ್ಕಾರಿ ಜಾಗ ಅಂತ ಗೊತ್ತಿದ್ರು ನೀವೆಲ್ಲ ಇಲ್ಲಿ ಮನೆಗಳ ಅಕ್ರಮವಾಗಿ ಕಟ್ಕೊಂಡಿದ್ದೀರಾ ಅಂತ ಒಂದು ಆರೋಪ. ಇಲ್ಲ ಸರ್, ಅದು ಸುಳ್ಳು ಆರೋಪ. ಅದು ಸುಮಾರು ವರ್ಷದಿಂದ ಇದೀವಿ ಸರ್, ನಾವು 20 ವರ್ಷದಿಂದ ಇದೀವಿ. ಇವಾಗ ಬಯೋಗ್ಯಾಸ್ ಅಂತ ಮಾಡ್ಬೇಕಂತ ಸುಸ್ತಿನಲ್ಲಿ ಇದು ಮಾಡ್ತಾ ಇರೋದಷ್ಟೇ ಸರ್. ಅಷ್ಟು ಬೇರೆ ಬೇರೆ ಯಾವ್ದು ಯಾರ ಅಕ್ರಮ ನೋಡಿ ಬಡವರು ಯಾವ ರೀತಿನಾಗ ಅವ್ರೆ ಆ ಥರ ಇಲ್ಲ ಸರ್. ಎಲ್ಲ ಕೂಲಿಯರ್ ಅವ್ರವ್ರು ಬಂದು ಖಾಲಿ ಇತ್ತು ಜಾಗ ಕಟ್ಕೊಂಡವ್ರೆ, ಅವ್ರವ್ರ ಜೀವನಕ್ಕೆ ಅವ್ರು ಸಾಧಿಸ್ಕೊಂಡು ಮಾಡ್ಕೊಂಡು ಹೋಯ್ತವ್ರೆ ಅಷ್ಟೇ ಸರ್. ಸರ್, ಈಗ ಎಲ್ಲರ ಹತ್ರ ಕೂಡ ದಾಖಲೆಗಳಿದೆ. ಅಂದ್ರೆ ವೋಟರ್ ಐಡಿ ಕಾರ್ಡ್, ಆಧಾರ್ ಕಾರ್ಡ್ ಇದೆಲ್ಲ ಇದೆ. ಎಲೆಕ್ಷನ್ ಅಲ್ಲಿ ವೋಟ್ ಕೂಡ ಹಾಕಿದ್ದಾರೆ. ಎಲ್ಲರದ್ದು ಇದೆಯಾ ಸರ್? ಎಲ್ಲರದ್ದು ಇದೆ ಸರ್, ಎಲ್ಲರದ್ದು. ಅಂದ್ರೆ ಈಗ ಜನಪ್ರತಿನಿಧಿಗಳು ಅಥವಾ ಇವರೆಲ್ಲ ಬರ್ತಾ ಇದ್ರಲ್ಲಿ, MLA ಕ್ಯಾಂಡಿಡೇಟ್ಗಳು ಅವರೆಲ್ಲ ವೋಟ್ ಕೇಳಕ್ ಬರ್ತಾ ಇದ್ರು. ಬರ್ತಾ ಇದ್ರು ಸರ್. ಆಗ ಯಾರು ಒಬ್ರು ಕೂಡ ಪ್ರಶ್ನೆ ಮಾಡ್ತಾರಲ್ಲ, ಅಧಿಕಾರಿಗಳಿಗೆ ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಸರ್. ಬಟ್ ಈಗ ಯಾಕೆ ಇದನ್ನ ಅಕ್ರಮ ಜಾಗ ಅಂತ? ಬಯೋಗ್ಯಾಸ್ ಆಗಿದೆಲ್ಲ ಅದಕ್ಕೋಸ್ಕರ. ಬಯೋಗ್ಯಾಸ್ ಆಗಿದೆಲ್ಲ ಅದಕ್ಕೋಸ್ಕರ. ಸರ್, ಈಗ ಕೇರಳದಿಂದ MP ಬಂದ್ರು, MLA ಬಂದ್ರು, ಕೇರಳ ಗವರ್ಮೆಂಟ್ ಅವ್ರು ಇಲ್ಲಿಗೆ ಯಾಕೆ ಬರ್ತಾ ಇದಾರೆ ಅಂತ ಒಂದು ಪ್ರಶ್ನೆ ಸರ್. ಇಲ್ಲ ಸರ್, ಅದು ನಮ್ಗೆ ಗೊತ್ತಿಲ್ಲ, ಅದು ಮಾಹಿತಿ ಇಲ್ಲ ನಮ್ಗೆ. ನಾವು ಇರಲಿಲ್ಲ. ನಾವು ಅಲ್ಲೇ ಜಮೀರ್ ಅಹಮದ್ ಸಾಹೇಬ್ರ ಹತ್ರ, ಸರ್ಕಾರ ಹತ್ರ ನಾವು ಓಡಾಡ್ಕೊಂಡಿದ್ರಿ. ಏನೋ ಪರಿಹಾರ ಮಾಡಿ ಬಡವ್ರಿಗೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇದು ಮಾಡ್ಕೊಂಡಿದ್ರಿ ಸರ್. ಅವ್ರು ಯಾರು ಬಂದೋಗವ್ರೋ, ಯಾರು ಸುಸ್ತಿ ಮಾಡ್ಕೊಂಡೋ ನಮ್ಗೆ ಗೊತ್ತಿಲ್ಲ ಸರ್. ಈಗೇನ್ ಸರ್ ನೆಕ್ಸ್ಟ್ ಏನ್ ಸರ್? ಏನ್ ಭರವಸೆ ಕೊಟ್ಟಿದ್ದಾರೆ? 2 ದಿವಸ ಟೈಮ್, ಇವತ್ತು ಟೈಮ್ ತಗೊಂಡವ್ರೆ. 6 ಗಂಟೆವರೆಗೂ ಪಕ್ಕ ಇದು ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ಅದು ಪರಿಹಾರ ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ಒಳ್ಳೆ ಬಡವ್ರಿಗೆಲ್ಲರೂ ಒಳ್ಳೇದು ಮಾಡ್ಬೇಕಂತ ಸಿದ್ದರಾಮಯ್ಯ ಸರ್ಕಾರ ಸರ್ ಹೇಳೈತೆ. DK ಸಾಹೇಬ್ರು ಹೇಳವ್ರೆ, ಜಮೀರ್ ಅಹಮದ್ ಸಾಹೇಬ್ರು ಹೇಳವ್ರೆ, ಕೃಷ್ಣ ಬೈರೇಗೌಡ ಸಾಹೇಬ್ರು ಹೇಳವ್ರೆ. ಒಳ್ಳೇದ್ ಮಾಡ್ಕೊಡ್ತೀವಿ, ಏನೋ ಆಗಿದೆ ಒಳ್ಳೇದ್ ಮಾಡ್ಕೊಡ್ತೀವಿ ಅಂತ ಹೇಳೋರು. ಅಂದ್ರೆ ಬೇರೆ ಕಡೆ ಮನೆಗಳು ಕೊಟ್ರೆ ಹೊರಟೈತೀವಿ ಸರ್, ಹೊರಟೈತಿ. ಎಸ್, ಇದು ಸ್ಥಳೀಯ ಮುಖಂಡರು ಅಂತ ಹೇಳಿದ್ರೆ, ಈ ಲೇಔಟ್ಗಳ ಸೃಷ್ಟಿ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿನ ಜನರ ಜೊತೆ ಇದ್ದಂತಹ ವಸೀಮನ್ ಅವರು ಕೊಟ್ಟಂತಹ ಮಾಹಿತಿ. ಕ್ಯಾಮರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.